ಡಾಕ್ಟರ್ ಬಿ ಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನೆ ಮಾಡಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪಡೆದ ಅಭ್ಯರ್ಥಿಗಳಿಗೆ ಗೌರವ ಸನ್ಮಾನ ಹಾಗೂ ಅರಿವಿನ ಮನೆ 863ನೇ ಕಾರ್ಯಕ್ರಮ ಆಗಸ್ಟ್ 10ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಬಸವ ಸಮಿತಿ ತಿಳಿಸಿದೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಡಾಕ್ಟರ್ ಬಿ ಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ PhD ಪದವಿ ಪಡೆದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕಲಬುರಗಿ ನಗರದ ಅನುಭವ ಮಂಟಪದಲ್ಲಿ ರವಿವಾರ ಸಂಜೆ 6 ಗಂಟೆಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. 2023ರಿಂದ ಪ್ರತಿಫಲ ಸಿಕ್ಕು ನಮಗೆ 2023ರಲ್ಲಿ 2 ವಿದ್ಯಾರ್ಥಿಗಳು, 24ರಲ್ಲಿ 2 ವಿದ್ಯಾರ್ಥಿಗಳು, 25ರಲ್ಲಿ 2 ವಿದ್ಯಾರ್ಥಿಗಳು, ಇದರಲ್ಲಿ 3 ಜನ ಹೆಣ್ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳು. ಇದು ಸಾಮಾನ್ಯವಾದ ಸಾಧನೆ ಅಲ್ಲ. ಯಾರಾದರೂ ಏನೋ ಸಾಧನೆ ಹೇಳಿದರೂ ಕೂಡ ನಾವು ಇಲ್ಲಿಯ ಕ್ಷೇತ್ರದಲ್ಲಿ 6 ಮಕ್ಕಳಿಗೆ PhD ಕೊಡತಕ್ಕಂಥ ವ್ಯವಸ್ಥೆ ಬಸವ ಸಮಿತಿಯಲ್ಲೇ ಮಾಡಿದೆ. ಹಾಗೆ ಕೇಂದ್ರೀಯ ವಿಶ್ವವಿದ್ಯಾಲಯವು ಕೂಡ 21 ಜೂನಿಗೆ ನಮ್ಮೊಡನೆ ಜಾಪನೀಸ್ ಭಾಷೆ, ಜರ್ಮನ್ ಭಾಷೆ ಮತ್ತು ಸ್ಪ್ಯಾನಿಷ್ ಭಾಷೆ ಅನುವಾದವನ್ನು ಕಾರ್ಯ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ 3 ವಿದೇಶಿ ಭಾಷೆಗಳಿಗೂ ಕೂಡ ಅನುವಾದ ಸಂಪನ್ನಗೊಳ್ತಾ ಇದೆ. ಅದು ಕಲಬುರಗಿ ಬಸವ ಸಮಿತಿಯೇ ಆಗಿದೆ. ಅನಂತರ ಹೀಗೆ ಅನೇಕ ವಿಚಾರ ಸಂಕಿರಣಗಳು ನಮ್ಮಲ್ಲಿ ಮಾಡ್ತಾನೆ ಬಂದಿದ್ದೇವೆ. ವಿಶೇಷವಾಗಿ ನೀವು ಕಲಬುರಗಿ ಬಸವ ಸಮಿತಿ ಅಂದರೆ ಒಂದು ಸಣ್ಣ ಸಂಸ್ಥೆಯಾಗಿ ಕಾಣ್ಬೋದು, ಆದರೆ ಅವರು ಮಾಡಿರ್ತಕ್ಕಂಥ ಅದ್ವಿತೀಯ ಕಾರ್ಯ. ಬಹುಶಃ ನಾವು ಆನ್ಲೈನ್ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ದೆ ಕಲಬುರಗಿಯಲ್ಲಿ ನಮ್ಮ ವೀರಣ್ಣ ದಂಡಿಯವರ ನೇತೃತ್ವದಲ್ಲಿ. ಇವತ್ತಿಗೆ 2000 ಕರೋನಾ ಆದಾಗ ಆರಂಭ ಆಗಿ ಈಗ ಎಂದೂ ಕೂಡ ನಿಲ್ಲದೇನೆ ಸುಮಾರು ದೇಶಗಳಿಗೆ, ಬಹುಶಃ ಇಲ್ಲಿವರೆಗೂ ಕೂಡ ಯಾರೂ ಇಂಥ ಪ್ರಯತ್ನ ಮಾಡಿರಲಿಕ್ಕಿಲ್ಲ. ಒಟ್ಟು 2.5 ಕೋಟಿ ಜನ ಇದಕ್ಕೆ ಸ್ಪಂದಿಸಿದ್ದಾರೆ ಅಂದರೆ ಕಲಬುರಗಿ ಬಸವ ಸಮಿತಿ ಇದಕ್ಕೆ ಕಾರಣ ಅಂತ ನಾನು ಹೇಳ್ಬೋದು. ಅನಂತರ ವಚನ ವ್ಯಕ್ತಿತ್ವ ವಿಕಸನ ಅನ್ನತಕ್ಕಂಥ ಅಪರೂಪದ ಅಗೇನ್ ಅನ್ ಅಕಾಡೆಮಿಕ್ ವರ್ಕ್ ಇಲ್ಲೇ ಕಲಬುರಗಿಯಲ್ಲೇ ಸ್ಟಾರ್ಟ್ ಆಗಿದ್ದು. ನಮ್ಮ ದಂಡೆಯವರೇ ವಿಚಾರ ಸಂಕಿರಣವನ್ನು ಆರಂಭ ಮಾಡಿ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅದು ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಹೊರಗೆ ಬಂದಿದೆ. ಇನ್ನು ಮುಂದೆ ವಿಶ್ವವಿದ್ಯಾಲಯದಲ್ಲಿ ಓದುವ ಮಕ್ಕಳೆಲ್ಲರಿಗೂ ಕೂಡ ವಚನಾಧಾರಿತ ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾವು ಬಿಂಬಿಸುವ ಪ್ರಯತ್ನ ಮಾಡಿದ್ದೇವೆ. ನಾವು ಬೆಂಗಳೂರಿನಲ್ಲಿಯೂ ಕೂಡ ಅಸಾಮಾನ್ಯ ಕಾರ್ಯಗಳೇ ಆಗಿವೆ. ಈಗ ನೋಡಿ, ಬಸವ ನಾಣ್ಯ 20 ವರ್ಷ ಆಯಿತು. ತಮಗೆ ಗೊತ್ತಿರಬೇಕು, ಡಾಕ್ಟರ್ ಮನಮೋಹನ್ ಸಿಂಗ್ರವರು ಬಂದು ನಾನು ಒಂದೇ ಸಮನೆ ಅವರನ್ನು ಕೇಳಿದಾಗ 2025ರಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ, ನಾವು ಟಂಕಿಸ್ತೇವೆ ಅಂತ ಹೇಳಿ. ಭಾಳ ಇಂಥ ಸಾಧನೆಗಳು. ಉದಾಹರಣೆಗೆ ನಮ್ಮ ಅಕಾಡೆಮಿಕ್ ವರ್ಕಲ್ಲಿ ನಾವು 12 ವಿಶ್ವವಿದ್ಯಾಲಯಗಳ ಜೊತೆ ಕಾರ್ಯನಿರ್ವಹಿಸಿದ್ದೇವೆ. ಇನ್ನೇನು ಬಿಸಿ ಸುದ್ದಿ ನಮ್ಮಲ್ಲಿ ಇರೋದಿಲ್ಲ. ಈ ರೀತಿಯ ಅಕಾಡೆಮಿಕ್ ವರ್ಕ್ ಏನು ನಡೆಯುತ್ತೆ, ಬೆಂಗಳೂರು ವಿಶ್ವವಿದ್ಯಾಲಯ ನಮ್ಮ ಜೊತೆ ಕಾರ್ಯ ಮಾಡ್ತಾಯಿದೆ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ದ್ರಾವಿಡ ವಿಶ್ವವಿದ್ಯಾಲಯ ಇದು ಆಂಧ್ರ ಪ್ರದೇಶದಲ್ಲಿ ಕುಪ್ಪಂ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕಾಶ್ಮೀರ್ ವಿಶ್ವವಿದ್ಯಾಲಯ ಶ್ರೀನಗರ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಬನಾರಸ್ಸು, ನೆಹರು ವಿಶ್ವವಿದ್ಯಾಲಯ ಮೇಘಾಲಯ, ಲಖನೌ ವಿಶ್ವವಿದ್ಯಾಲಯ ಉತ್ತರ ಪ್ರದೇಶ. ಆಮೇಲೆ ವಿಶೇಷವಾಗಿ ಕೆಲವೇ ದಿನಗಳಲ್ಲಿ ಉಜ್ಬೇಕಿಸ್ತಾನ್ ಸ್ಟೇಟ್ ವರ್ಲ್ಡ್ ಲ್ಯಾಂಗ್ವೇಜಸ್ ಯೂನಿವರ್ಸಿಟಿ ತಾಷ್ಕೆಂಟಲ್ಲಿ ತಾವೇನು ಕೇಳಿದ್ರಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಲ್ಲಿ, ಅಲ್ಲಿಯೂ ಕೂಡ ಒಂದು ಸ್ಟೇಟ್ ಪೆಡಗಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಅವರಿಗೂ ನಾವು ಅವಿನಾಭಾವ ಸಂಬಂಧ ಹೊಂದಿ ಈ ರೀತಿ ಒಂದು 12 ವಿಶ್ವವಿದ್ಯಾಲಯಗಳ ಜೊತೆ ನಮ್ಮ ಬಸವ ಸಮಿತಿ ಕಾರ್ಯನಿರ್ವಹಿಸಿದ್ದೆ. ನಾಳೆ ನಮ್ಮ ಹಂಪಿ ಅಂದರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಅದು ಊರ ಹೆಸರಷ್ಟೇ, ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳು ತಾವೇ ಬಂದು ನಮ್ಮನ್ನು ಸಂಬೋಧಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವರಿದ್ದಾರೆ. ಇದು ಸಾಮಾನ್ಯವಾದ ಕಾರ್ಯ ಅಲ್ಲ. ಅದಕ್ಕೆ ಎಷ್ಟು ದಿನದ ಪ್ರಯತ್ನ ಇದೆ ನನಗೆ ಗೊತ್ತು, ನಮ್ಮ ದಂಡೆ ಅಣ್ಣವರಿಗೆ ಗೊತ್ತು. ಸಾಮಾನ್ಯವಾದ ಕಾರ್ಯ ಅಲ್ಲ. ಹೀಗಾಗಿ ನಿಮಗೆ ನಾಳೆಯ ಕಾರ್ಯಕ್ರಮದ ವಿಶೇಷತೆಯನ್ನು ಹೇಳೋದಕ್ಕೋಸ್ಕರ ನಾನು ಈಗ ತಾನೇ ಏರ್ಪೋರ್ಟಿಂದ ಡೈರೆಕ್ಟ್ ಇಲ್ಲೇ ಬಂದೆ. ಭಾಳ ವಿಶೇಷ ಕಾರ್ಯಕ್ರಮ. ಎಲ್ಲರಿಂದ ನಾನು ಒಂದು ಸಣ್ಣ ಘಟಕ ಸ್ವರೂಪದಲ್ಲಿರ್ತಕ್ಕಂಥ ಕಲಬುರಗಿ ನಮ್ಮ ಕಲಬುರಗಿ ಬಸವ ಸಮಿತಿಯಲ್ಲಿ ಇಂಥ ಒಂದು ಘಟಿಕೋತ್ಸವದ ಸ್ವರೂಪದ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಿಮ್ಮ ಕಲಬುರಗಿಯ ಜನತೆಗೆ ನಾನು ಕೃತಜ್ಞತೆ. ಇತ್ತೀಚೆಗೆ 30 ದಿನ ನಾವೊಂದು ಪ್ರವಚನ ಕಾರ್ಯಕ್ರಮ ಮಾಡಿದ್ರು ಕೂಡ ಪತ್ರಿಕಾ ಪ್ರಪಂಚ ತಾವೆಲ್ಲ ಕಲಬುರಗಿಯವರು ಬಹಳ ಅದಕ್ಕೆ ಸ್ಪಂದಿಸಿದಿರಿ. ಇದೇ ಒಂದು ಅವಕಾಶ ತಗೊಂಡು ನಿಮ್ಮ ಸ್ಪಂದನೆಗೆ ಸುಮಾರು ಆ ಕಾರ್ಯಕ್ರಮ ಎಷ್ಟು ಜನ ನೋಡಿದ್ದಾರೆ, ನಾವೆಲ್ಲ ಹೋಗಿ
ದೊಡ್ಡ ಒಂದು ಟೆಂಟ್ ಹಾಕಿ ಮಾಡೋದಿಲ್ಲ. 15 ಲಕ್ಷ ಜನ ಅದನ್ನು ಕಾರ್ಯಕ್ರಮ ನಿಜಾಚರಣೆಗಳ ಬಗ್ಗೆ, ನೈಜ ಆಚರಣೆಗಳೇನು, ಈ ಮೌಢ್ಯಗಳಿಂದ ಹೊರಬರಬೇಕಾದದ್ದು ಏನು ಅನ್ನೋದ್ರ ಬಗ್ಗೆ ಎಷ್ಟು ನಮ್ಮಿಂದ ಸಾಧ್ಯ ಇದೆ ಮಾಡ್ತಾಯಿದ್ದೀವಿ. ಹಾಗೆ ಕೂಡ ಕಲ್ಯಾಣದ ಡೆವಲಪ್ಮೆಂಟ್ ಆಗಲಿ, ಕೂಡಲ ಸಂಗಮದ ಡೆವಲಪ್ಮೆಂಟ್ ಆಗಲಿ, ಎಲ್ಲದರಲ್ಲೂ ನಮ್ಮ ಸಮಿತಿಯ ನಮ್ಮ ಜತಿಯವರು ಏಕೈಕ ಕನ್ನಡಿಗ ರಾಷ್ಟ್ರಪತಿ ಇವತ್ತಿಗೂ ಕೂಡ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಳೆ ಕುಲಪತಿಗಳು, ಈ ನಮ್ಮ ಸಂಶೋಧನಾ ಕೇಂದ್ರ ಒಂದು ಕನ್ನಡಮಯವಾಗಲಿ ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋದು ಭಾಳ ಅಭಿನಂದನೀಯ. ಇದಕ್ಕಾಗಿ ತಾವೆಲ್ಲರೂ ಕೂಡ ಸ್ಪಂದಿಸಿ, ಉಳಿದಿದ್ದ ಬಿಸಿ ಸುದ್ದಿಗಳು ತಮಗೆ ಸಾಕಷ್ಟು ಸಿಗ್ತವೆ. ಆದರೆ ಇಂಥ ಅಕಾಡೆಮಿಕ್ ವರ್ಕ್ ಏನು ಶರಣರು ನಮಗೆ ಹೇಳಿಕೊಟ್ಟು ಹೋದರು, ಆ ತತ್ವಗಳನ್ನು ಬಿತ್ತುವ ಕಾರ್ಯವನ್ನು ನನಗೂ 25 ವರ್ಷದಿಂದ ದುಡಿತಾ ಇದ್ದೇನೆ. ಅಕ್ಕನಿಗೆ 83 ವರ್ಷ. ನಮ್ಮ ತಂದೆ ನಮಗೆ ಹೇಳಿ ಹೋಗಿದ್ದಾರೆ ಈ ಕಾರ್ಯ ಮಾಡಿ ಅಂತ. ಅದು ಬಿಟ್ಟು ನಾವು ಒಂದು ದರ್ಶನದ ಭಾಗದಲ್ಲಿ ಜಗತ್ತಿನಾದ್ಯಂತ ಕಾರ್ಯಕ್ರಮ ನಡೀತಾ ಇವೆ. ಜಗತ್ತಿನಾದ್ಯಂತ ನಾವು ಸುಮ್ಮನೆ ಏನೋ ಭಾಷಣ ಮಾಡ್ತಾ ಇಲ್ಲ. ಇಲ್ಲಿ ಆಸ್ಟ್ರೇಲಿಯಾದ ಪ್ರತಿಯೊಂದು ಮೂಲೆಯಲ್ಲಿಯೂ ಬಸವ ಸಮಿತಿಗಳಿವೆ. ಅಮೇರಿಕಾದಲ್ಲಿ 28 ಸಂಸ್ಥೆಗಳಿವೆ. ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಎಲ್ಲ ಕಡೆ ಇವೆ. ಆದರೆ ಎಲ್ಲೂ ನಾವು ಪ್ರಚಾರ ಪ್ರಿಯರಲ್ಲ, ಪ್ರಸಾರ ಪ್ರಿಯರು. ಇಂಥ ಒಂದು ತಾವೆಲ್ಲ ಇಷ್ಟು ಬ್ಯುಸಿ ನೋಡಿದೆ. ನಾನು ಭಾಳ ಹೊತ್ತಿಂದ ಕಾಯ್ತಾ ಇದ್ವಿ, ಅಂದರೂ ಬಂದು ಮಾಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಸ್ಪಂದನೆ ಇರಲಿ ಅಂತ ನಿಮ್ಮನ್ನು ವಿನಂತಿ ಮಾಡಿಕೊಳ್ತೀನಿ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಬಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.